ಇಲ್ಲೇ ಈ ಗಣಿತಗಳನ್ನು ಹೆಂಗೆ ಮಾಡಬೇಕು ಅನ್ನೋದು ಒಂದು ತೋರಿಸ್ತದ. ಮುಂದಿನ ಮಾದರಿ ಮಾಡಿರಿ. 200 ರೂಪಾಯಿಗೆ ಕೊಂಡ ಚೆಂಡನ್ನು 25% ಲಾಭಕ್ಕೆ ಎಷ್ಟಕ್ಕೆ ಮಾರಬೇಕು? ಈಗ ನೋಡ್ರಿ, ಕೊಂಡ ಬೆಲೆ ನೋಡ್ರಿ, ಒಂದು ತಿಳಿಸ್ತಾನ. ಕೊಂಡ ಬೆಲೆ ಬರೋಬ್ಬರಿ ಕೊಂಡ ಬೆಲೆ ಬರೋಬ್ಬರಿ 200 ರೂಪಾಯಿ. ಲಾಭ ಬರೋಬ್ಬರಿ %25. ಮಾರಾಟದ ಬೆಲೆ ಬರೋಬ್ಬರಿ ಎಷ್ಟು? ಮಾರಾಟದ ಬೆಲೆ ಬರೋಬ್ಬರಿ ಎಷ್ಟು? ಈಗ ನೀವು ಮೊದಲ ಎರಡು ರೀತಿಯಿಂದ ಮಾಡ್ಬೋದು. ಲಾಭ ತಕ್ಕೊಳ್ಬೇಡಿ. ಇದು ಶೇಕಡ ಏನು? 100. ಕೊಂಡ ಬೆಲೆ 100 ಕೊಂಡ ಬೆಲೆ ಇದ್ದಾಗ 100 ಕೊಂಡ ಬೆಲೆಗೆ 25 ರೂಪಾಯಿ ಲಾಭ. 25 ರೂಪಾಯಿ ಲಾಭ. 200 ರೂಪಾಯಿ ಕೊಂಡ ಬೆಲೆಗೆ ಬರೋಬ್ಬರಿ ಎಷ್ಟು? 200 ಗುಂಡ್ಲೆ 25 ಸರಾಸರಿ 100. ಇವೆರಡು ಸೊನ್ನೆ ತೆಗೀರಿ, ಇವೆರಡು ಸೊನ್ನೆ ಬರೋಬ್ಬರಿ 50 ರೂಪಾಯಿ ಲಾಭ. ಲಾಭ ಬರೋಬ್ಬರಿ 50 ರೂಪಾಯಿ. ಮಾರಾಟದ ಬೆಲೆ ಬರೋಬ್ಬರಿ ಕೊಂಡ ಬೆಲೆ ಪ್ಲಸ್ ಲಾಭ. ಕೊಂಡ ಬೆಲೆ ಎಷ್ಟದ? 200 ಅದ. ಲಾಭ ಎಷ್ಟದ? 50 ಅದ. ಮಾರಾಟದ ಬೆಲೆ ಬರೋಬ್ಬರಿ 250 ರೂಪಾಯಿ. ಆನ್ಸರ್ ಈಸ್ ಈಕ್ವಲ್ ಟು 250 ರೂಪಾಯಿ. ಉತ್ತರ ಸಂಖ್ಯೆ ಎಲ್ಲದ ನೋಡ್ರಿ. ಉತ್ತರ ಸಂಖ್ಯೆ ಡಿ. ಡಿಗೆ ರೌಂಡ್ ಹಾಕಿಬಿಡ್ರಿ. ಇಂಥವೆಲ್ಲ ಸಣ್ಣ ಮಾಮೂಲಿ ಎಲ್ಲ ಟೈಪ್ ಗಣಿತ ಬರ್ತಾವೆ. ನಿಮಗೆ ಒಂದು ಮಾತು ಹೇಳ್ತೀವಿ, ಎಲ್ಲ ಟೈಪ್ ಗಣಿತಗಳು ಬರ್ತಾವೆ ಮಾಡಿ.